ಶಕ್ತಿ ಟಿವಿ ಭವಿಷ್ಯದ ಬೆಳಕು ಹೆಜ್ಜೆ ಶಾಸ್ತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠವಾದದ್ದು. ಹಾಗೆಯೇ ಅವನು ಬದುಕುವ ಶೈಲಿಯೂ ಕೂಡ ವಿಭಿನ್ನವಾದದ್ದು. ಒಬ್ಬೊಬ್ಬರ ಜೀವನದ ಬದುಕುವ ಸಾಧನೆಯ ಹಾದಿಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ. ಅಂತಹ ಸಮಯದಲ್ಲಿ ಅವರ ಎಲ್ಲ ಕಷ್ಟ ಕೋಟಲಿಗಳಿಗೆ ಯಾರಾದರೂ ಸರಿಯಾದ ಪರಿಹಾರದ ದಾರಿ ಸೂಚಿಸಿದರೆ ಆ ಕ್ಷಣವನ್ನು ಅವರು ಜೀವನದಲ್ಲಿ ಎಂದಿಗೂ ಮರೆಯುವುದಕ್ಕೆ ಆಗುವುದಿಲ್ಲ. ತಮ್ಮ ದಿವ್ಯ ದೃಷ್ಟಿ ಹಾಗೂ ಜ್ಞಾನದಿಂದ ಎಲ್ಲ ಸಮಸ್ಯೆಗಳಿಗೆ ವಿಭಿನ್ನ ರೀತಿಯ ಪರಿಹಾರ ಸೂಚಿಸುವಲ್ಲಿ ಯಶಸ್ವಿ ಪಡೆದು ದಿನ ದಿನಕ್ಕೆ ಪ್ರಖ್ಯಾತಿ ಪಡೆಯುತ್ತಿರುವ ಹಾಗೂ ತಮ್ಮನ್ನು ಹೆಜ್ಜೆ ಶಾಸ್ತ್ರ ಎಂಬ ಹೆಸರಿನಲ್ಲೇ ಗುರುತಿಸಿಕೊಳ್ಳುವ ಶ್ರೀ ಯಶೋಧರ ಕೃಷ್ಣರಾಜಾಚಾರ್ಯ ಗುರುಜಿಯವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಶಕ್ತಿ ಟಿವಿ ಭವಿಷ್ಯದ ಬೆಳಕು ಹೆಜ್ಜೆ ಶಾಸ್ತ್ರ ಕಾರ್ಯಕ್ರಮದ ಮುಂದುವರೆದ ಭಾಗ. ಗುರುಗಳೇ, ಈಗ ಮಾಟ ಮಂತ್ರ ಆಗಿದ್ದೇ ಇಲ್ದವ್ರು ಅಲ್ದೇನೆ ಆ ಮನೆಗೆ ಬೇರೆ ಯಾರಾದ್ರೂ ಬಾಡಿಗೆದಾರರು ಬಂದ್ರು ಅವ್ರಿಗೂ ತೊಂದರೆ ಆಗುತ್ತೆ ಅಂದ್ರೆ ಹೇಗೆ? ಹೌದು, ಇವಾಗ ನೋಡಿ, ಅವ್ರಿಗೆ ಮಾಟ ಮಂತ್ರ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣ ಒಂದು ಸರ್ಟನ್ ಟೈಮಲ್ಲಿ ಏನು ಮಾಡ್ತಾರೆ, ಅವರು ಅದಕ್ಕೆ ಒಂದು ಪರಿಹಾರ ತಗೊಳ್ತಾರೆ. ಪರಿಹಾರ ಎಷ್ಟು ಒಂದು 50% ಅಥವಾ 100% ಆಗಲಿ, ಅವರು ಅದರಿಂದ ಏನು ಮಾಡ್ತಾರೆ, ಬಾಡಿಗೆದಾರರಾಗಿದ್ರೆ ಮನೆ ಬಿಟ್ಟು ಹೋಗೋದಂತೂ 100% ಇರುತ್ತೆ. ಮನೆ ಬಿಟ್ಟು ಹೊರಟೋಗ್ತಾರೆ. ಆದರೆ ಮನೆಗೆ ಅವ್ರು ಏನು ಮಾಡೋಕೆ ಹೋಗಲ್ಲ. ಮನೆಗೆ ಮಾಡ್ಬೇಕಂತದ್ದು ಏನು ಕಾರ್ಯನ ಅವರು ಮಾಡದೇ ಇರತಕ್ಕಂಥ ಪಕ್ಷದಲ್ಲಿ ಮನೆಗೆ ಬೇರೆ ಯಾರಾದರೂ ಆಗಲಿ, ಈಗ ಓನರೇ ಆಗಿರ್ಬೋದು ಅಥವಾ ಮತ್ತೊಬ್ಬ ಬಾಡಿಗೆದಾರ ಬರ್ಬೋದು, ಅವ್ರಿಗದು ಸಡನ್ ಟೈಮ್ ಅಂತ ಹೇಳ್ತೇನೆ. ಅಂದರೆ ಈಗ 1.5 ತಿಂಗಳು 2.5 ತಿಂಗಳು ಅವ್ರು ಎಷ್ಟೇ ಹೋಮ ಆಹ್ವಾನ ಏನೇ ಮಾಡ್ಕೊಂಡು ಬಂದರೂ ಕೂಡ ಮನೆಗೆ ಗಣಪತಿ ಹೋಮ ಆ ಥರ ಏನೇ ಮಾಡ್ಕೊಂಡು ಬಂದ್ರು ಅದು ಮತ್ತೆ ರಿಪೀಟ್ ಆಗುತ್ತೆ. ರಿಪೀಟ್ ಆಗಿ ಅವ್ರಿಗೂ ಕೂಡ ಸೇಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನು ಈ ಥರ ಆಗುತ್ತೆ ಅಂದರೆ ಅವ್ರು ಮನೆಗೇನು ಪರಿಹಾರ ಮಾಡಿರೋಲ್ಲ, ಅವ್ರು ಏನು ಬೇಕು ಅದನ್ನು ಅವ್ರು ಮಾಡ್ಕೊಂಡಿರ್ತಾರೆ. ಅದನ್ನ ಟೆಂಪ್ರರಿ ಬೇಸಿಸಲ್ಲಿ ಅವ್ರು ಅದರಿಂದ ಪಾರಾಗಬೇಕು, ಮನೆ ಬಿಟ್ಟು ಹೋಗ್ಬೋದು, ಮನೆ ಬಿಟ್ಟು ಹೋಗ್ಬಿಟ್ರೆ ಕಂಪ್ಲೀಟ್ ಸರಿ ಹೋಗುತ್ತೆ ಅನ್ನೋದು ಅವರು ಡಿಸಿಷನ್ ತಗೊಂಡು ಅವ್ರು ಮನೆ ಬಿಟ್ಟು ಹೋಗಿರ್ತಾರೆ ವಿನಃ ಮನೆಗೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅದು ಮೂಲ ಹುಡುಕಿ ಅದನ್ನ ಬಗೆಹರಿಸ್ಕೊಂಡಿಲ್ದೆ ಹೋದಂಥ ಪಕ್ಷದಲ್ಲಿ 100% ಓನರ್ಗೂ ಕೂಡ ತೊಂದರೆ ಆಗತ್ತೆ, ಆ ಮನೇಲಿ ಯಾರು ವಾಸ ಆಗ್ತಾರೆ ಅವ್ರಿಗೂ ತೊಂದರೆ ಆಗತ್ತೆ. ಅಗ್ರಿಮೆಂಟ್ ಆಗ್ಲೇಬೇಕಂತನೂ ಏನೂ ಇಲ್ಲ. ಸುಮ್ಮನೆ ಆ ಮನೇಲಿ ನೀವು ಕಂಟಿನ್ಯೂ ಮಾಡೋಕೆ ಹೋಗೋದು, ಕುತ್ಕೊಳ್ಳೋಕೆ ಹೋದ್ರೂ ಪ್ರಾಬ್ಲಮ್ ಸ್ಟಾರ್ಟ್ ಮಾಡುತ್ತೆ. ಆಗೋ ಕೆಲಸ ಆಗೋಕೆ ಬಿಡಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ತದನಂತರ ಅದು ಯಥೇಚ್ಛವಾಗಿ ಅದರದೇ ಒಂದು ಮಾರ್ಗದಲ್ಲಿ ಕರ್ಕೊಂಡು ಅದು ಒಂದು ತೊಂದರೆಗೆ ಗುರಿಪಡಿಸ್ಬಿಡುತ್ತೆ. ಗುರುಗಳೇ, ಆ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋರು ನಿಮ್ಮ ಬಳಿ ಶಾಸ್ತ್ರ ಕೇಳಕ್ ಬಂದಾಗ ಏನೇನೆಲ್ಲ ತಗೊಂಡ್ಬರ್ಬೇಕಾಗುತ್ತೆ? ಏನಿಲ್ಲ, ಅದೇ ನಾ ಹೇಳ್ತಾರೆ. ಈಗ ಜನರಲ್ ಆಗಿ ನಮ್ಗೇನ್ ಬೇಕು, ಆ ವ್ಯಕ್ತಿ ಅಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥವ್ರು, ಆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಬರ್ತಾರೆ, ಅವ್ರು ಬರಲೇಬೇಕು. ನನಗೆ ಅವ್ರ ಹೆಜ್ಜೆ ಮುಖಾಂತರ ನಾನು ಚೆಕ್ ಮಾಡ್ತೇನೆ. ಸೆಕೆಂಡ್ ಏನ್ ಮಾಡ್ತೇನೆ, ಅವ್ರ ಮನೆ ಇರ್ತಕ್ಕಂಥ ಅರ್ಶಿನ ಕುಂಕುಮ ತಗೊಂಬನ್ನಿ ಅಂತಾನೆ. ಅವ್ರೇನಾದ್ರು ಹೊಸಬರು ಬಂದಿದ್ದೇ ಆಗಿದ್ರೆ ಅವರು ಒಂದು 3 ದಿನ ನಂತರ ಮನೆ ಅರ್ಶಿನ ಕುಂಕುಮ ಇಟ್ಟು 3 ದಿನ ನಂತರ ತಂದು ಕೊಟ್ರೆ ನಾನು ಚಕ್ರಮಂಡಲದಲ್ಲಿ ಅದು ಸಿಕ್ಕತ್ತೆ. ಮನೇಲಿರ್ತಕ್ಕಂಥ ಪ್ರಾಬ್ಲಮ್ ಏನಿರುತ್ತೆ, ಗೋಪ್ಯವಾದ ರಹಸ್ಯ ಏನು ಅದು ಮುಚ್ಚಿಟ್ಕೊಂಡಿದೆ, ಅದನ್ನ ತೆಗೆಯೋಕೆ ನನಗೆ ಸಹಾಯ ಮಾಡದೆ ಅರ್ಶಿನ ಕುಂಕುಮ ಅಂತ ಹೇಳ್ತೇನೆ. ಅರ್ಶಿನ ಕುಂಕುಮದಿಂದ ಚಕ್ರಮಂಡಲ ಆಗುತ್ತೆ. ಚಕ್ರಮಂಡಲದಲ್ಲಿ 3 ದಿನ ಒಳಗಾಗಿ 100% ಮನೇಲಿ ಏನಿರುತ್ತೆ ಪ್ರಾಬ್ಲಮ್ ಅನ್ನೋದು ನಮಗೆ ಸಿಕ್ಕತ್ತೆ. ಮೂಲತಃ ಮೇನ್ ಮನೇಲಿರ್ತಕ್ಕಂಥ ಅರ್ಶಿನ ಕುಂಕುಮನೇ ನಮಗೆ ಬೇಕಾಗತ್ತೆ. ಅದರಿಂದ ನಾವು ಕಂಡಿಡಿತೇನೆ ಮನೇಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಆರಾಮ ಕಂಡಿಡಿಬೋದು, ಏನು ತೊಂದರೆ ಆಗಲ್ಲ. ಅಂದ್ರೆ ಯಾವ ರೀತಿ ಕ್ಲೂ ಹಿಡ್ಕೊಂಡು ನೀವು ಕಂಡುಹಿಡಿತೀರಾ? ಕ್ಲೂ ಅಂದ್ರೆ ನೋಡಿ, ಇವಾಗ ಅಸಹಜ ರೀತಿಯಲ್ಲಿ ಯಾರಾದ್ರೂ ಮನೇಲಿ ಸಾವಾಗಿದ್ರೆ ಮಾತ್ರ ಈ ತರ ಪ್ರಾಬ್ಲಮ್ ಮರುಕಳಿಸ್ತಾ ಇರುತ್ತೆ ಒಂದು. ಆಮೇಲೆ ಇನ್ನ ಬದುಕಬೇಕಾಗಿರ್ತಕ್ಕಂಥವ್ರು ಅವರು ಏನಾದ್ರೂ ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ರೆ ಅಂತ ಮನೆಯಲ್ಲಿ ಈ ತರ ಪ್ರಾಬ್ಲಮ್ ಬರುತ್ತೆ. ಅಂಥದಕ್ಕೆ ಏನ್ ಮಾಡ್ತೇನೆ ನಾನು, ಅರ್ಶಿನ ಕುಂಕುಮ ತಂದಾಗ ನಮ್ಮ ಮಂಡದಲ್ಲಿ ಏನ್ ಬರುತ್ತೆ, ನಾನು ನೋಡಿರೋ ರೀತಿಯಲ್ಲಿ ಇಷ್ಟು ದಿನ ಬರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಆ ಮನೆಯಲ್ಲಿ ಒಂದು ಕುರುಹು ಅಂತ ಹೇಳ್ತೇವೆ, ಗುರುತು ಏನಾದ್ರೂ ಒಂದು ಗುರುತು ಇರುತ್ತೆ. ಈಗ ಅಸಹಜ ರೀತಿ ಸತ್ತೋಗಿರ್ತಕ್ಕಂಥವ್ರು ನಯನ ಪಡಿದ್ರೆ, ಸುಸೈಡ್ ಹ್ಯಾಂಗ್ ಮಾಡ್ಬಿಟ್ಟಿದ್ರೆ ಅವ್ರೇನ್ ಮಾಡ್ತಾರೆ, ಫ್ಯಾನ್ ನ ಬೇರೆ ಚೇಂಜ್ ಮಾಡಿದ್ರು ಬರೋರು ಅದೇ ತರ ಫ್ಯಾನ್ ಹಾಕಿರ್ತಾರೆ.
ಸೇಮ್ ಟು ಸೇಮ್ ಅದೇ ತರ ಕಂಪ್ಲೀಟ್ ಆಗ್ತಾ ಇರುತ್ತೆ, ಮ್ಯಾಚಿಂಗ್ ಆಗ್ತಾ ಇರುತ್ತೆ ಅವ್ರಿಗೆ. ಈಗ ಮುಂಚೆ ಯಾರೋ ಒಂದು ಮನೆಯಲ್ಲಿ ಒಂದು ಮಂಚ ಹಾಕೊಂಡಿರ್ಬೋದು, ಅದು ಸೇಮ್ ಟೈಪಲ್ಲಿ ಆಗ್ತಾ ಇರ್ತಾರೆ. ಅದನ್ನ ಸ್ವಲ್ಪ ಅದಲು ಬದಲು ಮಾಡಬೇಕಾಗುತ್ತೆ. ಆ ತರ ಒಂದು ಕುರುಹು ಅಂತ ಹೇಳ್ತೇನೆ. ಆ ಕುರುಹು ಏನಾದ್ರೂ ಒಂದು ವಸ್ತು, ಆ ವಸ್ತುನ ನಾವು ನೋಡಿ ಚಕ್ರಮಂಡಲದಲ್ಲಿ ಅದು ಗುರುತಿಸಿ ಅದನ್ನ ಸಂಪೂರ್ಣವಾಗಿ ತೆಗೆಯುವಂತ ಕಾರ್ಯ ಮಾಡ್ಬೇಕಾಗತ್ತೆ. ತೆಗೆಯೋಕೋದ್ರೆ ನಮಗೂ ಕೂಡ ತೊಂದರೆ ಮಾಡುತ್ತದು. ಅದರಿಂದ ಪರ್ಟಿಕ್ಯುಲರ್ ಆಗಿ ನೈವೇದ್ಯ ಅದಕ್ಕೆ ಒಂದು ಮಾರ್ಗ ಇರುತ್ತೆ. ಆ ಮಾರ್ಗ ಅನುಸಾರ ಹೋಗಿ ನಾವು ಅದನ್ನ ತೆಗೆದೇ ಆದ್ರೆ ಮುಗಿದೋಯ್ತು, ಮತ್ತೆ ಪ್ರಾಬ್ಲಮ್ ಬರೋಲ್ಲ. ಆಮೇಲೆ ಬಣ್ಣಗಳಂತ ಹೇಳ್ತೇವೆ, ಬಣ್ಣಗಳನ್ನ ಒಂಚೂರು ಅದ್ರ ಬದಲು ಮಾಡ್ತೇವೆ. ಪರ್ಟಿಕ್ಯುಲರ್ ಯಾವುದು, ಈಗ ಒಂದು ರೂಮ್ ಆಗಿರ್ಬೋದು, ರೂಮಲ್ಲಿ ಪ್ರಾಬ್ಲಮ್ ಇದೆ, ರೂಮ್ನ ನಾವು ಅದ್ರ ಬದಲು ಮಾಡ್ತೇವೆ. ಈಗ ಮತ್ತೊಂದು ಕಿಚನ್ ಆಗಿರ್ಬೋದು, ಕಿಚನ್ ಅದ್ರ ಬದಲು ಮಾಡ್ತೇವೆ. ಅಥವಾ ಒಂದು ಡೈನಿಂಗ್ ಹಾಲಲ್ಲಿ ಇರ್ತಕ್ಕಂಥದ್ದು ಏನಾರ ಪ್ರಾಬ್ಲಮ್ ಆಗಿದೆ, ಡೈನಿಂಗ್ ಹಾಲ್ ಸ್ವಲ್ಪ ಅದ್ರ ಬದಲು ಮಾಡ್ತೇವೆ. ಆ ಥರ ಅಲ್ಲಿ ಇರ್ತಕ್ಕಂಥ ಮೇನ್ ಪ್ರಾಬ್ಲಮ್ ಅಂತೇವೆ ಅಂದ್ರೆ ಮೂಲತಃ ವಸ್ತುನೇ ಅಂತ ನಾನು ಕನ್ಸಿಡರ್ ತಗೊಳ್ತೇನೆ. ಆ ವಸ್ತುನ ನಾವು ಕಂಪ್ಲೀಟ್ ರಿಮೂವ್ ಮಾಡಲೇಬೇಕಾಗತ್ತೆ. ತೆಗೆದಿದ್ದಂತ ಆದರೆ ಮತ್ತೆ ಪ್ರಾಬ್ಲಮ್ ಬರಲ್ಲ. ಟೋಟಲ್ ಬಾಡಿಗೆ ಮನೆಯವರಾಗಿರ್ಲಿ, ಓನರ್ಗಳಾಗಿರ್ಲಿ, ಮತ್ತೊಬ್ಬರು ಬರಲಿ, ಯಾರಿಗೂ ಏನು ತೊಂದರೆ ಆಗಲ್ಲ. ಅದೇ ಗುರುಗಳೇ, ಈಗ ನೀವು ವಸ್ತು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರಿ. ಅದು ಯಾವ ರೀತಿ ಇಂಪಾರ್ಟೆಂಟ್ ಅಂತ ಅರ್ಥ ಆಗಿದೆ? ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಒಂದು ಕೇಸ್ ಬಂದಿತ್ತು. ಆ ಕೇಸಲ್ಲಿ ಏನಾಗಿದೆ, ಅಪ್ಪ ಸುತ್ತೋಗಿದ್ದಾರೆ, ತಂದೆ ಸುತ್ತೋಗಿದ್ದಾರೆ, ಎಲ್ಲ ಮಕ್ಕಳು ಚಿಕ್ಕವರು, ಅದು ಸ್ವಂತ ಮನೆ. ಆದ್ರೆ ಏನಾಗಿದೆ, ತಂದೆ ಎಕ್ಸ್ಪೈರ್ಡ್ ಆಗಿರತಕ್ಕಂಥ ಟೈಮಲ್ಲಿ ಇರ್ತಕ್ಕಂಥ ಒಂದು ಬಟ್ಟೆ ಅಂತ ಹೇಳ್ತೇನೆ ನಾನು, ಒಂದು ಹಾಕಿರ್ತಕ್ಕಂಥ ಮೈ ಮೇಲೆ ಇರತಕ್ಕಂಥ ಬಟ್ಟೆನ ಇವ್ರೇನ್ ಮಾಡಿದ್ದಾರೆ, ತಗೊಂಡು ಮನೆಗೆ ಇಟ್ಬಿಟ್ಟಿದ್ದಾರೆ. ತಂದೆ ಕರೆಕ್ಟು, ತಂದೆದೇನು ತೊಂದರೆ ಇಲ್ಲ, ಆದ್ರೆ ಮನೇಲಿದೆ ಬಟ್ಟೆ. ನಾನು ಮನೆಗೆ ಹೋಗಿ ಕೂತ್ಕೊಂಡಾಗ ಏನ್ ಬರ್ತಾ ಇದೆ, ನನ್ಗೆ ಆ ಬಟ್ಟೆ ಬೇಕು ಅಂತ ಕೇಳುತ್ತೆ. ಆ ಬಟ್ಟೆನ ಅವ್ರು ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾರೆ. ಚಿಕ್ಕಪ್ಪ ಆಗಿರ್ಬೋದು, ಅವ್ರ ದೊಡ್ಡಪ್ಪ ಆಗಿರ್ಬೋದು, ಆ ಥರದವ್ರಿಗೆಲ್ಲ ಬಟ್ಟೆ ಹೋಗಿದೆ. ಅದೇನಾಗಿದೆ, ಅದ್ರಲ್ಲಿ ಎಷ್ಟು ಸೆಂಟಿಮೆಂಟ್ ಇದೆ ಆ ಬಟ್ಟೆ ಮೇಲೆ. ಆ ಬಟ್ಟೆ ಎಲ್ಲರೂ ಹಾಕೊಳ್ತಾ ಇದ್ದಾರೆ, ಎಲ್ಲ ಹಾಕೊಂಡಿದ್ದಾರೆ. ಅವ್ರ ಮನೆಗೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಆ ಬಟ್ಟೆ ಮೇಲೆ ಎಲ್ಲರಿಗೂ ಜಗಳ ಆಗ್ತಾ ಇದೆ. ನಾನು ಚಕ್ರಮಂಡಲ ಬಂದಾಗ ಪರ್ಟಿಕ್ಯುಲರ್ ಆಗಿ ಅದೇ ಬಟ್ಟೆ ಬಂತು. ಆ ಬಟ್ಟೆ ಯಾವ ತರ ಸ್ಟ್ರೈಪ್ಸ್ ಇದೆ, ಯಾವ ತರ ಇದೆ ಹೇಳಿದ ತಕ್ಷಣ ಅವರೆಲ್ಲರೂ ಶಾಕು. ಇದೇನು ಹೀಗೆ ಹೇಳ್ತಾ ಇದ್ದೀರಾ ಅಂತ. ಅಂದ್ರೆ ನೋಡಿ, ಅದು ಕುರುಹು, ಅದೇ ಕುರುಹು ಅಂತ ಹೇಳ್ತೇನೆ, ಅದೇ ಗುರುತು ಅಂತ ಹೇಳ್ತೇನೆ. ಈಗ ಆ ಬಟ್ಟೆ ನಾನು ಕೊನೆ ಫೈನಲ್ ಆಗಿ ಆ ಬಟ್ಟೆ ಕೇಳಕ್ ಹೋಗಿದ್ಕೆ ದೊಡ್ಡ ರಾಧ ಅಂತಾನೆ ಆಗೋಯ್ತು ಅವ್ರ ಮನೇಲಿ. ರಾಧ ಅಂತ ಹೇಳ್ತೇನೆ. ಬೇಕಾದ್ರೆ 10,000 ರೂಪೀಸ್ ಕೇಳ್ಬಿಟ್ಟಿದ್ರೆ ಕೊಟ್ಬಿಡ್ತಾ ಇರೋ ಅನ್ಕೋಬಹುದು ನಾವು. ಆ ಬಟ್ಟೆ ಕೇಳಿದಕ್ಕೆ ಏನಾಯ್ತು, ಆ ಬಟ್ಟೆಲೇನಿದೆ ನಾನು ಬಟ್ಟೆ ಕೊಡಲ್ಲ ಅಂತ ಅಂದ್ರೆ ನೋಡಿ, ಅದು ಇದನ್ನೇ ನಾನು ಹೇಳ್ತೇನೆ, ಒಂದು ಗುರುತು ಅಂತ ಹೇಳ್ತೇನೆ. ಆ ಪರ್ಟಿಕ್ಯುಲರ್ ಆ ಒಂದು ವಸ್ತು ತೆಗೆಯಕ್ಕೆ ಸತತವಾಗಿ ನಾನು ಅದಕ್ಕೆ ಒಂದು 48 ಡೇಸ್ ನಂತರ ತೆಗೆದಿರೋದು ಬಟ್ಟೆ. ಅಲ್ಲಿವರೆಗೂ ನನ್ನ ಕೈ ತೆಗೆಯಕ್ಕೆ ಆಗಿಲ್ಲ. ಅವರು ಕೊಡ್ತಾ ಇಲ್ಲ, ನಾವು ಕೇಳ್ತಾ ಇದ್ವಿ. ಈ ತರ ಅದು ತೆಗೆದ ನಂತರ ಏನಾಯ್ತು ನೋಡಿ, ಅವ್ರ ಮನೇಲಿ ತುಂಬಾ ನಾರ್ಮಲ್ ಆಗಿದೆ. ತೆಗೆದ ನಂತರ ನಾರ್ಮಲ್ ಆಯ್ತು. ಆಮೇಲೆ ಅವ್ರು ಹೇಳ್ತಾರೆ, ಈ ಬಟ್ಟೆಯಿಂದ ನಮ್ಗೆ ಅಷ್ಟೊಂದು ತೊಂದರೆ ಆಯ್ತಾ ಅಂತ. ಅದನ್ನ ಹೇಳ್ತೇನೆ, ಆ ಪರ್ಟಿಕ್ಯುಲರ್ ತುಂಬಾ ಆಸೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಎಕ್ಸ್ಪೈರ್ಡ್ ಆದಾಗ ಅವರು ಆತ್ಮಗಳು ಹೊರಗಡೆ ಹೋಗಲ್ಲ, ಅಲ್ಲೇ ಇರುತ್ತದು, ಕಾಡಂತೆ ಅಂತ ಹೇಳ್ತೇವೆ. ಅದನ್ನ ಬೆನ್ನಟ್ಟಿದ್ದ ಬೇತಾಳ ಅಂತಾನೂ ಕೂಡ ಕರೀತಾರೆ. ಗುರುಗಳೇ, ಈಗ ಹೇಳಿದ್ರಿ ಬಟ್ಟೆ ತೆಗೆದಾಗ್ಲೂ ಬೇರೆಯವ್ರ ಹತ್ರ ಹೋಗುತ್ತೆ, ಆಗ ಆತ್ಮ ತೊಂದರೆ ಇಲ್ಲ. ಆ ಬಟ್ಟೆನ ನಾವು ಈಗ ಫಾರ್ ಎಕ್ಸಾಂಪಲ್ ಆ ವಸ್ತು ಅಂತ ಹೇಳ್ತೇವೆ ನಾವು. ಆ ವಸ್ತುನ ನಾವು ತೆಗೆದು ಬಿಟ್ರೆ, ತೆಗೆದ ನಂತರ ನಾವು ಅದನ್ನ ಹಾಗೆ ಬಿಡಲ್ಲ, ಅದನ್ನ ನಶಿಸಿದ್ರೆ ಅದು ಇಲ್ದಂಗ್ ಮಾಡ್ತೇವೆ, ಬರ್ನ್ ಮಾಡ್ಬಿಡ್ತೇವೆ ಅದನ್ನ. ಅದು ಮತ್ತೊಬ್ರಿಗೆ ತೆಗೆದು ಮತ್ತೊಬ್ರು ಕೊಡೋ ಆಗಿಲ್ಲ. ಆ ವಸ್ತು ತೆಗೆದ ನಂತರ ನಾವು ಅದನ್ನ ತಗೊಂಡೋಗಿ ಒಂದು ನೈವೇದ್ಯ ಕೊಟ್ಟು ಅದನ್ನ ವ್ಯಾನಿಷ್ ಮಾಡ್ಬಿಡ್ಬೇಕು, ಬರ್ನ್ ಮಾಡ್ಬಿಡ್ಬೇಕು, ಉಳಿಸ್ಬಾರ್ದು. ಮತ್ತೊಬ್ರು ಅದು ಸಿಗೋ ಹಾಗೆ ನಾವು ಇಡಬಾರ್ದು, ಅದನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳ್ತೇನೆ. ಅದನ್ನ ಸಂಪೂರ್ಣವಾಗಿ ಅವಾಗ ಅದು ಪರಿಹಾರ ಆಗತ್ತೆ. ಅದು ಇರಬಾರ್ದು ಆ ವಸ್ತು ಅಂತ ನಾನು ಹೇಳ್ತೇನೆ. ಅಲ್ಲಿಗೆ ಓಕೆ. ಇಲ್ಲ, ನಾವು ತಗೊಂಡು ಶೋಕೇಶಲ್ಲಿ ಇರ್ತೀನಿ ಅಂದ್ರೂ ನಾನು ಬಿಡೋದಿಲ್ಲ ಆ ತರ ವಸ್ತುಗಳನ್ನ. ಕಂಪ್ಲೀಟ್ ಅದನ್ನ ವ್ಯಾನಿಷ್ ಮಾಡುತ್ತೇನೆ. ವ್ಯಾನಿಷ್ ಮಾಡಿದ ತಕ್ಷಣ ಮತ್ತೆ ಮರುಕಳಿಸಲ್ಲ, ಪ್ರಾಬ್ಲಮ್ ಮತ್ತೆ ರಿಪೀಟೆಡ್ಲಿ ಬರೋಲ್ಲ. ಒಂದು ವೇಳೆ ನಾವು ವಸ್ತು ತಗೊಂಡು ಸಂಪೂರ್ಣವಾಗಿ ಅದನ್ನ ವ್ಯಾನಿಷ್ ಮಾಡ್ದೇನೆ, ಬರ್ನ್ ಮಾಡ್ದೇನೆ, ನಿರ್ಮೂಲನೆ ಮಾಡದೆ ಇರ್ತಕ್ಕಂಥ ಪರಿಸ್ಥಿತಿಲಿ ಯಾವ್ದಾದ್ರು ಒಬ್ರು ಮೈ ಮೇಲೆ ಹೊಟ್ಟೋಗ್ಬಿಡುತ್ತೆ. ಅದು ಅವ್ರ ಬಾಡಿಗೆ ಆಕ್ರಮಣ ಮಾಡ್ಕೊಳತ್ತೆ. ಬಾಡಿಗೆ ಬಂದು ಅವ್ರಿಗೆ ಇಲ್ದೇ ಇರತಕ್ಕಂಥ ಸಮಸ್ಯೆ, ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಮಾಡುತ್ತೆ. ಈ ತರ ಇಲ್ದೇ ಇರತಕ್ಕಂಥ ಏನಾದ್ರೂ ಈಗ ಕೆಲಸ ಕಾರ್ಯಗಳಿರ್ಬೋದು, ಅದು ಆಗದೆ ಇರೋಂಗ್ ಮಾಡುತ್ತೆ. ಅವ್ರು ಪದೇ ಎಲ್ಲೇ ಹೋದ್ರು ವಾಪಸ್ ಮನೆಗೆ ಬಂದು ಕೂತ್ಕೊಳ್ಬೇಕು. ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಕೈ ಏನು ಮಾಡೋಕ್ಕಾಗಲ್ಲ, ಯಾಕಾದ್ರೂ ಹಿಂಗಾಯ್ತೋ, ಏನ್ ಹಿಂಗಾಯ್ತು ಅಂತ
ಅವ್ರ ಪರ್ಟಿಕ್ಯುಲರ್ ಏನು ಅವ್ರ ಸಮಸ್ಯೆ ಅನ್ನೋದು ಅವ್ರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನಟನೆ ಮಾಡ್ತಾ ಇರ್ತಾರೆ. ಆಮೇಲೆ ಅವರ ಕ್ವಶನ್ಸ್ಗೆ ಅವ್ರ ಹತ್ರನೇ ಆನ್ಸರ್ ಇರುತ್ತೆ. ಈ ತರ ಆಗಿರ್ತಕ್ಕಂಥ ತುಂಬಾ ಕೇಸ್ ಇದೆ. ಅದರಿಂದ ಹೇಳ್ತೀನಿ, ಆ ವಸ್ತುನ ನಾವು ಗುರುತಿಸೋದೇ ಬಹಳ ಕಷ್ಟ. ಆ ವಸ್ತು ಗುರುತಿಸ್ಲೇಬೇಕು. ಆ ವಸ್ತು ಆ ಮನೇಲಿ ಏನಿದೆ ಅನ್ನೋದೊಂದು ಗುರುತು ಅಂತ ಹೇಳ್ತೀವಲ್ಲ, ಅದು ಕಂಡಿಡೋದಕ್ಕೆ ನನಗೆ 3 ದಿನ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾವು ಚಕ್ರಮಂಡಲ ಮುಖಾಂತರ ಹೆಜ್ಜೆ ಶಾಸ್ತ್ರದಲ್ಲಿ 3 days ನಂತರ ಅದು ಗುರುತು ಪರಿಸಿದ್ದೇ ಆದ್ರೆ ತದನಂತರ ಅವ್ರಿಗೆ ಹೇಳ್ತೇನೆ, ಕರೆದು ಈ ತರ ಇದೆ, ನೀವು ಇದನ್ನ ಡಿಸ್ಕಸ್ ಮಾಡಬೇಡಿ, ಅದನ್ನ ರಿಮೂವ್ ಮಾಡೋದಕ್ಕೆ ನಮಗೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಹೇಳ್ತೇನೆ. ಎಸ್ ಅಂದ್ರೆ ಅವಾಗ ನಾವು ಅದು ನೈವೇದ್ಯ ಕೊಟ್ಟು ಅವ್ರ ಮುಖಾಂತರನೇ ಅದನ್ನ ಹೊರಗಡೆ ತೆಗೆಸ್ತೇನೆ. ಗುರುಗಳೇ, ಈಗ ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ತಾ ಇರ್ತಕ್ಕಂಥವ್ರು ಸಡನ್ ಆಗಿ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಯೋಚನೆಗೆ ಒಂದು ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತೇ ಹೋಗ್ತಾರೆ. ಇದಕ್ಕೆಲ್ಲ ಏನ್ ಕಾರಣ ಆಗಿರುತ್ತೆ ಗುರುಗಳೇ? ಇಲ್ಲ, ಈಗ ನಾನು ಜನ ಮುಂಚೆ ಹೇಳ್ದಂಗೆ ಹೇಳ್ಬೇಕಾಗತ್ತೆ. ಇವಾಗೇನಂತೆ ನೋಡಿ, ಮೈ ಮೇಲೆ ಇರ್ತಕ್ಕಂಥ ಒಂದು ಏನೋ ದೋಷಗಳಾಗಿರ್ಬೋದು. ಆ ದೋಷ ಅಧಿಕವಾದಾಗ ಮನಸ್ಸಿನ ಕಂಟ್ರೋಲ್ ಹೊಟ್ಟೋಗ್ಬಿಡುತ್ತೆ. 1 ಪಾಯಿಂಟ್ ಆಗುತ್ತೆ. 2ನೇದು, ಓಡಾಡ್ತಕ್ಕಂಥ ಜಾಗಗಳಲ್ಲಿ ಏನಾರ ದಾಟ್ ಆಗಿದ್ರೆ ದಾಟು ದೋಷ ಅಂತ ಹೇಳ್ತೀವಿ. ಅದನ್ನ ನೋಡ್ಕೊಂಡು ಹೋಗ್ತಾ ಇರುವಾಗ ದಾಟ್ ಆಗಿದ್ನ ಅದನ್ನ ತಗೊಂಡ್ರೆ ಅದು ಕೂಡ ತದನಂತರ ಅದೇ ಮೈ ಮೇಲೆ ಬಂದು 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 ಅದು ಒಂದು ನಿಗದಿತ ಟೈಮಲ್ಲಿ ಅದು ಜಾಸ್ತಿ ಆಗಿ ಇವರ ಮನಸ್ಸಿನ ಕಂಟ್ರೋಲ್ ಅದು ತಗೊಳುತ್ತೆ. ಇಲ್ಲಾಂದ್ರೆ ಆತ್ಮಗಳ ಬಾಧೆ ಅಂತ ಕರಿತೀವಿ, ಪ್ರೇತಗಳ ಕಾಟ ಅಂತ ಕರಿತೀವಿ. ಅದು ಕೂಡ ಬಂದ್ರು ಅಷ್ಟೇ ಮನಸ್ಸಿನ ಕಂಟ್ರೋಲ್ ತಗೊಂಡ್ಬರುತ್ತೆ, ಮನಸ್ಸಿನ ದಬ್ಬಾಳಿಕೆ ಮಾಡುತ್ತೆ. ತದನಂತರ ಅವರು ಮನಸ್ಸಿನಲ್ಲಿ ಇಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ, ನನಗಿರ್ತಕ್ಕಂಥ ಪ್ರಾಬ್ಲಮ್ಗೆ ಸಾಲ್ವನೇ ಇಲ್ಲ ಅಂತ ಅವರ ಡಿಸಿಷನ್ ಮೇಕರ್ ಆಗಿ ಇದಕ್ಕಿದ್ದಾಗೆ ನನಗೆ ಈ ಜೀವನನೇ ಬೇಡ, ನನಗೆ ನನಗೆ ಪರಿಹಾರ ಎಂಡ್ ಅಂದ್ರೆ ಯಾವಾಗ ಅಂದ್ರೆ ನಾನು ಸುತ್ತೋಗೋದೇ ಮುಖ್ಯ ಅಂತ ಹೇಳ್ಬಿಟ್ಟು ಡಿಸಿಷನ್ ತಗೊಂಡು ಎಕ್ಸ್ಪರ್ಟ್ ಮಾಡ್ಕೊಳ್ತಾರೆ. ಇದು ಮನಸ್ಸಿನ ಕಂಟ್ರೋಲ್ ತಗೊಂಡಾಗ್ಲಿ ಮಾತ್ರನೇ ಈ ತರ ವರ್ತನೆ ಆಗುತ್ತೆ. ಹಾಗೇನೆ ಈಗ ಮನೆಗಳಲ್ಲೂ ಅಷ್ಟೇ ಹೇಳ್ತೇನಲ್ಲ, ಈಗ ಮನೆಗಳಲ್ಲಿ ದೋಷ ಅಧಿಕ ಆದಾಗ, ಮನೆಗಳಲ್ಲಿ ಏನಾರ ಅಚಾತುರ್ಯವಾಗಿ ಈಗ ನಾನು ಸುಸೈಡ್ ಅಂತ ಏನೋ ಒಂದು ಅಟೆಂಪ್ಟ್ ಆಗಿದ್ದರೆ ಆ ಮನೆಯಲ್ಲಿ 100% ಈ ಕಾಟಗಳು ಇರತ್ತೆ. ಈ ಕಾಟದಿಂದನೇ ಅವರು ಸಫರ್ ಮಾಡ್ತಾ ಇರ್ತಾರೆ. ಆ ತೊಂದರೆಯಿಂದ ಅವರು ಲೈಫ್ ಲೀಡ್ ಮಾಡಕ್ ಆಗಲ್ಲ. ಏನಾರ ಒಂದು ರೀತಿಯಲ್ಲಿ ಸಾವೇ ಸಂಭವಿಸ್ಬೇಕು ಅಂತ ಏನಿಲ್ಲ, ಸಾವೇ ಎಂಡ್ ಅಂತಲ್ಲ, ಬದುಕಿದ್ರು ಸತ್ತಿರೋ ಹಾಗೆ ಕೆಲಸ ಕಾರ್ಯಗಳಾಗಲ್ಲ. ಆ ತರ ಕೂಡ ವರ್ತನೆ ನಡೀತಾ ಇರುತ್ತೆ. ಅಂದ್ರೆ ಆ ಆತ್ಮ ಮನಸ್ಸಿನ ಹತೋಟಿ ತಗೊಳುತ್ತೆ. ಹೌದು, ಈಗ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದೇ ಬೀಳತ್ತೆ. ಇವಾಗ ಏನಾದ್ರೂ ಆ ಮನುಷ್ಯ ನಾನು ಬದುಕಬಾರ್ದು, ನಾನು ಎಕ್ಸ್ಪರ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಸ್ಟ್ರಿಕ್ಟ್ ಆಗಿ ಆ ಡಿಸಿಷನ್ ತಗೊಂಡು ಅವನು ಎಕ್ಸ್ಪರ್ಟ್ ಆಗ್ತಾ ಇದ್ದಾನೆ ಅಂತಂದ್ರೆ ಅದು ಮನಸ್ಸಿನ ಕಂಟ್ರೋಲೇ ಇರುತ್ತದೆ. ಅವನ ಮನಸ್ಸಿನ ಏನಿರುತ್ತೆ ಅದನ್ನ ದಬ್ಬಾಳಿಕೆ ಅಂದ್ರೆ ಅವನು ಬದುಕುವಂತ ಮನುಷ್ಯನ ನಾನು ಬೇಡ ಬದುಕೋದು ಸುತ್ತೋಗೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅವ್ನು ಡಿಸಿಷನ್ ತಗೊಂಡು ತನ್ನಿಂದ ತಾನೇ ಸೂಸೈಡ್ ಮಾಡ್ಕೊಳ್ತಾ ಇದ್ದಾನೆ ಅಂದ್ರೆ ಅದು ಮನಸ್ಸಿನ ಅದು ಕಂಟ್ರೋಲ್ ತಗೊಂಡಿರುತ್ತೆ ಅಂತಾನೆ ನೀವು ತಗೊಳ್ಬೇಕು, ಕನ್ಸಿಡರ್ ತಗೊಳ್ಬೇಕಿದ್ದು. ಹಾಗೆ ನೋಡಿ, ಒಂದು ನನ್ಗೊಂದು ಕೇಸ್ ಬಂದಿತ್ತು. ಅದರಲ್ಲಿ ಅವ್ರ ಮನೆಯಲ್ಲಿ ಒಬ್ರು ಫ್ಯಾನ್ ಅಲ್ಲಿ ಹ್ಯಾಂಗ್ ಮಾಡಿ ಎಕ್ಸ್ಪರ್ಟ್ ಆಗಿದ್ದಾರೆ, ಸುತ್ತೋಗಿದ್ದಾರೆ ಒಬ್ರು. ಆ ಮನೆಗೆ ಇವರು ಬಾಡಿಗೆಗೆ ಹೋಗಿದ್ದಾರೆ. ಇವರು ಆ ಮನೆಯಲ್ಲಿರ್ತಕ್ಕಂಥ ಒಂದು ರೂಮಲ್ಲಿ ಮಲ್ಕೊಳ್ತಾ ಇಲ್ಲ. ಇವ್ರಿಗೆ ಏನೋ ಗೊತ್ತಾಗಿದೆ, ಏನೋ ಸಮಥಿಂಗ್ ರಾಂಗ್ ಅಂತ ಇವ್ರ ಎಕ್ಸ್ಪೆಕ್ಟೇಷನ್ ಬಂದಿದೆ. ಫ್ಯಾಮಿಲಿ ಹೊಸದಾಗಿ ಮನೆಗೆ ಹೋದಾಗಲೇ ಗೊತ್ತಾಗಿದೆ. ಅವರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಮನೆಗೆ ಹೋಗಿ ಸೇರ್ಬಿಟ್ಟಿದ್ದಾರೆ. ಆದ್ರೆ ಆ ರೂಮಲ್ಲಿ ಮಲ್ಕೊಳಕ್ ಆಗ್ತಾ ಇಲ್ಲ ಇವ್ರಿಗೆ. ಇವ್ರು ಏನ್ ಮಾಡ್ತಾರೆ, ಹಾಲಲ್ಲಿ ಬಂದು ಮಲ್ಕೊಳ್ತಾರೆ. ಹಾಲಲ್ಲಿ ಮಲ್ಕೊಂಡ್ರೆ ನೋಡಿ, ಒಂದೂವರೆ ತಿಂಗಳು ಆಗಿದೆ. 1.5 ತಿಂಗಳ ನಂತರ ಅವ್ರು ಹಾಲಲ್ಲಿ ಮಲಗಿದ್ರೆ ಆ ದಿಂಬು ಮೂವ್ ಆಗ್ತಾ ಹೋಗುತ್ತೆ ಬ್ಯಾಕ್. ಎಲ್ಲಿಗೆ? ಆ ರೂಮ್ ಕಡೆ ಹೋಗ್ತಾ ಹೋಗುತ್ತೆ. ಇವ್ರೇನ್ ಮಾಡ್ತಾರೆ, ದಿಂಬು ಹೋಗ್ತಾರೆ ಅಂತ ಇವರು ಹಿಂದೆ ಹೋಗ್ತಾರೆ, ದಿಂಬು ಹೋಗೋದು ಹಿಂದೆ ಹೋಗಿ ಇದೇ ತರ ರೂಮಲ್ಲಿ ಮೂವ್ ಆಗುತ್ತದು. ಈ ತರ ಕೇಸ್ ಇದೆ. ಅವ್ರ ಮನೆಗೆ ನಾನು ಸಾಲ್ವ್ ಮಾಡೋಕ್ಕೆ ತುಂಬಾ ಎಲ್ಲ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಕರ್ಕೊಂಡು ಹೋದ್ರು ಅವ್ರ ಮನೆಗೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋದ್ರೆ ನಾವು ಕೂತ್ಕೊಂಡಿದ್ರೆ ನಮ್ಮ ಮೇಲೆ ಕೂದಲು ಬೀಳತ್ತೆ. ನೋಡಿ, ಕೂದಲು ಎಲ್ಲಿರುತ್ತೆ? ಎಲ್ಲೂ ಇಲ್ಲ ಕೂದಲು. ನಾವು ಕೂತ್ಕೊಂಡು ಮಾತಾಡ್ತಾ ಇದ್ರೆ ನಮ್ಮ ಮೇಲೆ ಕೂದಲು ಬೀಳತ್ತೆ. ನೋಡಿ ಹೇಗಿದೆ ಅಂದ್ರೆ ನಮ್ಗೆ ಸೂಕ್ಷ್ಮವಾಗಿ ಅದು ತೋರ್ಸತ್ತೆ. ನಮ್ಗೆ ಆಗ್ಲಿ ಮತ್ತೊಬ್ಬರಿಗೆ ಆಗ್ಲಿ ಅಲ್ಲಿರ್ತಕ್ಕಂಥ ಪ್ರೇತ ಬಾಧೆ ಒಳಗಾಗಿರ್ತಕ್ಕಂಥ ಪರ್ಸನ್ ಆಗ್ಲಿ ಅದು ಸೂಕ್ಷ್ಮ ರೀತಿಯಲ್ಲಿ ಗೋಚರ ಮಾಡತ್ತೆ. ಇಲ್ಲಿ ಏನೋ ಸಮಥಿಂಗ್ ಇದೆ, ನೀನು ಅಲ್ಲಿ ನನಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಟೈಮಲ್ಲಿ ಸೂಕ್ಷ್ಮವಾಗೋದು ತೋರ್ಸತ್ತೆ. ಇರ್ಲಿ, ಏನು ಮಾಡೋಕ್ಕಾಗಲ್ಲ, ನಾನೇ ಮಾಡ್ತೇನೆ ಅಂತ ನಾವು ಹೋದ್ರೆ ಅದು ನಮ್ಗೆ ತೊಂದರೆ ಕೊಡೋದು ಜಾಸ್ತಿ ಮಾಡ್ಬಿಡುತ್ತೆ. ಅದರಿಂದ ನಾವು ತೆಗೆಯುವಾಗಲೇ ಗೊತ್ತಾಗ್ಬಿಡುತ್ತೆ ಮನೇಲಿ ಏನು ಸಮಸ್ಯೆ ಇದೆ, ಯಾವ ರೀತಿ ತೆಗಿಬೇಕು, ಇದನ್ನ ಇದೇ ಟ್ರ್ಯಾಕಲ್ಲೇ ಹೋಗಿ ತೆಗಿಬೇಕು, ಬೇರೆ ಟ್ರ್ಯಾಕಲ್ಲಿ ಹೋದ್ರೆ ನಮಗೆ ಅದು ತೊಂದರೆ ಮಾಡಿಬಿಡುತ್ತೆ ಅಂತ. ಅದರಿಂದ ನಾವು ಚಕ್ರಮಂಡಲದಲ್ಲಿ ನಾವು ಫಸ್ಟು ಪರಿಹಾರ ಮಾರ್ಗ ಬರೋದಕ್ಕಿಂತ ಪರಿಹಾರ ದಾರಿ ಅಂತ ಹೇಳ್ತೇವೆ. ಪರ್ಫೆಕ್ಟ್
ವೇ ಆಫ್ ದಾರಿ ನಾವು ಐಡೆಂಟಿಫೈ ಮಾಡಿ ಅದ್ರ ಮುಖಾಂತರನೇ ಹೋಗಿ ನಾನು ತೆಗೆಯೋದ್ರಿಂದ ಸ್ವಲ್ಪ ನಿಧಾನ ಆದ್ರೂ ರಿಸಲ್ಟ್ ಮಾತ್ರ 100% ಕೊಡ್ತೇನೆ. ಟೆಂಪ್ರರಿ ಬೇಸಿಸ್ ನಾವು ಏನು ಕೆಲಸ ಮಾಡಲ್ಲ. ನಾನು ಟೆಂಪ್ರರಿ ಬೇಸಿಸ್ ಕೆಲಸ ಮಾಡಿದ್ರೆ ನಮ್ಗೆ ದಾರಿನೂ ಕೂಡ ನಮ್ಗೆ ಬ್ಲಾಕ್ ಮಾಡ್ಬಿಡುತ್ತೆ. ಅದು ಮತ್ತೊಂದ್ಸಲಿ ಬರುವಾಗ ನಮಗೆ ಗೊತ್ತಾಗಲ್ಲ ಹೇಗ್ ಬಂತು, ಏನಿದೆ ಏನೋ ನಮ್ಗೆ ಗೊತ್ತಾಗಲ್ಲ. ಮತ್ತೆ 3 days ನಾವು ಕಾಯುವಷ್ಟು ಪರಿಸ್ಥಿತಿ ಇರೋಲ್ಲ. ಅದಕ್ಕೆ ಆತರ ಆತ್ಮಗಳ ಕಾಟ ಇದೆ, ಅದನ್ನ ಪರಿಪೂರ್ಣವಾಗಿ ತೆಗೆದು ಸಮಾಧಾನವಾಗಿ ಪರಿಪೂರ್ಣವಾಗಿ ತೆಗೆದು ಇದ್ರೆ ಮಾತ್ರನೇ ಅದಕ್ಕೊಂದು ಪರಿಹಾರ ಅಂತ ಹೇಳ್ತೇನೆ. ಟೆಂಪ್ರವರಿ ತೆಗಿಬಾರ್ದು. ಆಮೇಲೆ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಅದನ್ನ ಹಾಗೆ ಮುಚ್ಚಾಕ್ಬಾರ್ದು. ಅದನ್ನ ಯಾರು ಒಬ್ರು ತೆಗಿತಾರೆ ಅಂತ ವ್ಯಕ್ತಿನ ಹುಡುಕಿ ಅವ್ರ ಮುಖಾಂತರ ಅದನ್ನ ಕಂಪ್ಲೀಟ್ ನಿರ್ಮೂಲನೆ ಮಾಡಿದ್ರೆ ಮತ್ತೆ ಬೇರೊಬ್ರಿಗಾಗ್ಲಿ ಈಗ ಮತ್ತೊಂದ್ ಕಡೆ ಮನೆಗೆ ಹೋದ್ರೆ ಆಗ್ಲಿ ಇವರಿಂದ ಹಿಂಬಾಲಿಸೋದಾಗ್ಲಿ ಏನು ಮಾಡಲ್ಲ, ಕಂಪ್ಲೀಟ್ ಅದು ಸಾಲ್ವ್ ಆಗತ್ತೆ. ಅಂದ್ರೆ ಈಗ ಗುರುಗಳೇ, ನೀವು ಹ್ಯಾಂಡಲ್ ಮಾಡ್ತಿರ್ತಕ್ಕಂಥ ಕೇಸ್ಗಳಲ್ಲಿ ನಿಮ್ಗೆ ತುಂಬಾ ಕಷ್ಟಕರ ಅಂದ್ರೆ ಟಫ್ ಕೇಸ್ ಅನ್ಸಿದ್ ಯಾವ್ದು ಗುರುಗಳೇ? ಟಫ್ ಕೇಸ್ ಅಂದ್ರೆ ಇವಾಗ ನೋಡಿ, ಒಬ್ರು ನಮ್ಮ ಹತ್ರ ಬಂದು ಶಾಸ್ತ್ರ ಕೇಳೋದಕ್ಕಿಂತ ಅವರು ಶಾಸ್ತ್ರ ಮೇಲೆ ನಂಬಿಕೆ ಇರಲಿಲ್ಲ. ಅವ್ರ ಮನೇಲಿ ವಿಚಿತ್ರ ವರ್ತನೆ ಆಗ್ತೈತೆ, ವಿಚಿತ್ರವಾದ ಪ್ರಾಬ್ಲಮ್ ಇದೆ, ಎಲ್ಲಾನು ಫೇಸ್ ಮಾಡ್ತಾ ಇದ್ದಾರೆ. ದೊಡ್ಡ ಬಿಸ್ನೆಸ್ ಮ್ಯಾನು. ಆ ಬಿಸ್ನೆಸ್ ಮ್ಯಾನು 4 ವರ್ಷದಲ್ಲಿ ಟೋಟಲ್ ನಿಲ್ಲು, ಏನು ಇಲ್ಲ, 0 ಆಗ್ಬಿಟ್ಟಿದ್ದಾರೆ. ಒಂದು 4ರಿಂದ 5 ಜನ ಮನೇಲಿ ಎಕ್ಸ್ಪರ್ಟ್ ಆಗೋಗಿದ್ದಾರೆ. ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆನೂ ಕೆಲಸ ನಿಂತೋಗ್ಬಿಟ್ಟಿದೆ. ಎಲ್ಲ 80% 50%ಗೆಲ್ಲ ನಿಂತೋಗ್ಬಿಟ್ಟಿದೆ. ಹೋಗ್ಲಿ ಫಸ್ಟ್ ನಿಂತೋಗಿತ್ತಾ, ಬೇರೆ ಕೆಲಸ ಮಾಡ್ತಾ ಇದ್ರು. ಎಲ್ಲಾ ತರ ಸ್ಟ್ರಕ್ ಆಗೋಗ್ಬಿಟ್ಟಿದ್ದಾರೆ. ಹಣಕಾಸು ಸ್ಟ್ರಕ್, ಎಲ್ಲಾ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಆದ್ರೆ ಆ ಮನುಷ್ಯನಿಗೆ ಶಾಸ್ತ್ರದ ಮೇಲೆ ನಂಬಿಕೆ ಹೊಟ್ಟೋಗ್ಬಿಟ್ಟಿದೆ. ತುಂಬಾ ಜನ ಹೋಗಿ ಕೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಕಡೆನೂ ಸರಿ ಬಂದಿಲ್ಲ, ಶಾಸ್ತ್ರ ಪರಿಹಾರ ಸಿಕ್ಕಿಲ್ಲ ಅನ್ನೋ ಒಂದು ಇದಕ್ಕೆ ಅವರು ಬೇಜಾರಾಗಿ ಶಾಸ್ತ್ರದ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅಂಥವ್ರು ನನ್ನ ಹತ್ರ ಬಂದಾಗ ನಾವು ಹೇಗೆ ಅವ್ರಿಗೆ ಹೇಳೋದು, ಹೇಗೆ ಅವ್ರಿಗೆ ತಿಳುವಳಿಕೆ ಹೇಳೋದು? ಈಗ ನಮ್ಮ ಶಾಸ್ತ್ರ ತುಂಬಾ ಚೆನ್ನಾಗಿದೆ, ಇದರಲ್ಲಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ನಂಬೇಕಲ್ವಾ? ಅದಕ್ಕೆ ನಾನು ಏನು ಮಾಡಿದೆ, ಇಲ್ಲ ನೀವು ಶಾಸ್ತ್ರ ನಂಬಕ್ ಹೋಗ್ಬೇಡಿ, ಅದಕ್ಕೆ ನಾನು ಒಂದೇನು ಮಾಡ್ತೇನೆ, ಪರಿಹಾರ ನಾನು ತೋರಿಸ್ತೇನೆ, ಒಂದು 3 days ನಿಮಗೆ ಕನ್ಸಲ್ಟ್ ಬರೋಂಗೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾನು ಹೆಜ್ಜೆ ಶಾಸ್ತ್ರ ಮುಖಾಂತರ ಅವ್ರ ಅರ್ಶಿನ ಕುಂಕುಮ ದಯವಿಟ್ಟು ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ರಿಕ್ವೆಸ್ಟ್ ಮಾಡಿ ಅರ್ಶಿನ ಕುಂಕುಮ ಇಸ್ಕೊಂಡು ಅವರು ಕನ್ಸಲ್ ಬರೋಂಗೆ ಮಾಡಿದೆ. ನಾನು ನನ್ನ ಒಂದು ಪೂಜಾ ಪದ್ಧತಿ ಮುಖಾಂತರ ಅವರ ಕನಸಿನಲ್ಲಿ ಬರೋಂಗೆ ಮಾಡಿದಾಗ ಏನಾಯ್ತು, ಅವ್ರ ಕನಸಲ್ಲಿ ಒಂದೊಂದೇ ಗೋಚರ ಆಗೋಕೆ ಶುರು ಆಗ್ತು. ಅವಾಗ ಅವ್ರು ನನ್ನ ಕೇಳೋಕೆ ಶುರು ಆದ್ರು. ನೀವ್ ಹೇಳಿದಾಗೆ ಗುರುಗಳೇ, ಕನ್ಸಲ್ಲಿ ನನಗೆ ಬಂತು, ಈ ತರ ಆಗ್ತಾ ಇದೆ, ಏನೇನು ಬರ್ತಾ ಇದೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರು. ನಾನು ಅವಾಗ ಹೇಳಿದೆ, ಎಸ್ ನಾನು ಹೇಳಿದಾಗ ನಿಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ, ನೋಡಿ ಇವಾಗ ನಿಮ್ಗೆ ಕನ್ಸಲ್ ಬರೋಂಗ್ ಮಾಡ್ತಾ ಇದ್ದೀನಿ, ಕನ್ಸಲ್ ಬಂದ್ಮೇಲೆ ನೀವು ನನ್ನ ಹತ್ರ ಮಾತಾಡಕ್ ಶುರು ಆದ್ರಿ ಅಂತ ಹೇಳಿದಾಗ ಅವ್ರ ಮನೇಲಿ ಅಸಾಧ್ಯ ರೀತಿಯಲ್ಲಿ ಮನೇಲಿ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ಒಂದು ಫ್ಯಾನ್ಗೆ ಹ್ಯಾಂಗ್ ಆಗೋಗ್ಬಿಟ್ಟಿದ್ರು. ಆ ಫ್ಯಾನು ಒಂದು ನೈಟ್ ಹೊತ್ತಿನಲ್ಲಿ ತುಂಬಾ ಓವರ್ ಸ್ಪೀಡ್ ಆಗಿ ತಿರ್ಗ್ಬಿಡುತ್ತೆ. ಎಷ್ಟು ಸ್ಪೀಡ್ ಆಗಿ ತಿರುಗುತ್ತೆ ಫ್ಯಾನ್ ಅಂದ್ರೆ, ಇನ್ನು ಫ್ಯಾನ್ ಕಿತ್ತೋ ಕೆಳಗಡೆ ಬಿದ್ದೋಗ್ಬೇಕು. ಇಲ್ಲ ಅಂದ್ರೆ ಇರೋಬರೋ ಎಲ್ಲ ಕಂಪ್ಲೀಟ್ ಏನಿದೆ ಮನೇಲಿ, ಕ್ಯಾಲೆಂಡರ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಅಥವಾ ಕ್ಲಾತ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಎಲ್ಲ ಮೇಲೆ ತಿರುಗ್ಬಿಡುತ್ತೆ ಅಷ್ಟು ಫಾಸ್ಟ್ ಆಗಿ. ಇವ್ರೇನ್ ಮಾಡ್ತಾರೆ, ವಾಪಸ್ ಬಲ್ಕೊಂಡ್ಬಿಡ್ತಾರೆ, ಹೈ ವೋಲ್ಟೇಜ್ ಬಂದಿದೆ ಅಂತ ಹೇಳ್ಬಿಟ್ಟು. ಮತ್ತೆ ನಾರ್ಮಲ್ ಆಗತ್ತೆ. ಇದು ಹತ್ರ ನೋಡಿ 3 years ಅದೇ ಗುಂಗಲ್ಲಿದ್ದಾರೆ ಅವರು. ಅದಕ್ಕೆ ರೆಮಿಡಿನೇ ತಗೊಂಡಿರ್ಲಿಲ್ಲ. ನಾನು ಅವಾಗ ಅವ್ರ ಮನೆಗೆ ಹೋಗೋದಿಕ್ಕೆ, ನಾನು ಅವ್ರ ಮನೆ ಒಳಗಡೆ ಹೋಗಿ ಆ ಫ್ಯಾನ್ ಬಿಚ್ಚೋದಿಕ್ಕೆ ಮನೆಗೆ ಹೋಗಿ ನಾನು ಪರ್ಮಿಷನ್ ತಗೊಂಡಿದ್ದಾಯ್ತು. ನೈವೇದ್ಯ ಕೊಟ್ಟು ನಾನು ಅದನ್ನ ನೈಟಲ್ಲಿ ಮಂಡಲದಲ್ಲಿ, ಚಕ್ರಮಂಡಲದಲ್ಲಿ ಪರ್ಮಿಷನ್ ತಗೊಂಡು ನಮಗ್ ತೊಂದರೆ ಆಗದೆ ಇದ್ರೆ ಸಾಕು ಅನ್ನೋ ರೀತಿಯಲ್ಲಿ ಪರ್ಮಿಷನ್ ತಗೊಂಡು ಮನೆ ಒಳಗೆ ಹೋಗಿರೋದು. ಈ ತರ ತುಂಬಾ ರೀತಿಯಲ್ಲಿ ಅನುಭವಿಸಿದ್ರು ಕಷ್ಟ. ಅದು ಹಾಗೆ ಅವ್ರು ಎಲ್ಲೆಲ್ಲಿ ಮನೆ ಕಟ್ಟಿದ್ದಾರೆ, ಎಂತೆಂತ ಕಾರ್ಯ ಮಾಡಿದ್ದಾರೆ ಅಂದ್ರೆ, ಅವರು ಮನೆ ಕಟ್ಟಿರೋ ಮನೆ ನಿಂತೋಗಿದೆ. ಮೋರ್ ದನ್ ಇವತ್ತಿಗೆ 17 ವರ್ಷ ಆಗಿದೆ. ಇವತ್ತು ಸ್ಟಿಲ್ ಅದು ಮನೆ ಕಟ್ಟಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಒಂದು ರೆಮಿಡಿ ತಗೊಳೋದಕ್ಕೆ ಅವ್ರು ಸುಸ್ತಾಗೋದು. ಆತರ ಅವ್ರ ಕನಸಿನಲ್ಲಿ ಬಂದು ತಿಳುವಳಿಕೆ ಆದ ನಂತರ ನಾನು ಅದನ್ನ ರೆಡಿ ಮಾಡಬೇಕು. ಬಹಳ ಟಫ್ ಆಯ್ತು. ಅವರು ತುಂಬಾ ಹೈ ಎಜುಕೇಟೆಡ್ ಬಿಸ್ನೆಸ್ ಮ್ಯಾನ್ ಅವರು. ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು, ಆ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು, ಇವತ್ತು ಏನು ಇಲ್ದಂಗೆ ಇದ್ದವರು ಒಂದು ಸಕ್ಸಸ್ ಮಾಡಬೇಕು ಅಂದ್ರೆ ಸತತವಾಗಿ ನಾನು ಒಂದು 6 ತಿಂಗಳವರೆಗೂ ನಾನು ಅದನ್ನ ಫಾಲೋ ಅಪ್ ಇಟ್ಟು ಕಂಪ್ಲೀಟ್ ಅವ್ರ ಕನ್ಸಲ್ ಬರಂಗ್ ಮಾಡಿ ಅದನ್ನ ಸಾಲ್ವ್ ಮಾಡಿದೆ. ಇದು ಬಹಳ ಕಷ್ಟ ಆಯ್ತು ನನಗಿದು. ಹಾಗೆಯೇ ಗುರುಗಳೇ, ಹಲವಾರು ಜನ ನಿಮ್ಮ ಬಳಿ ಹೆಜ್ಜೆ ಶಾಸ್ತ್ರವನ್ನು ಕೇಳಿ ಅದರಿಂದ ಪರಿಹಾರದ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಅಂಥವರು ಈ ಹೆಜ್ಜೆ ಶಾಸ್ತ್ರದಿಂದ ಆದ ಅನುಭವ ಹಾಗೂ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ವೀಕ್ಷಿಸೋಣ.
ನಮಸ್ಕಾರ ಪ್ರಿಯ ವೀಕ್ಷಕರೇ, ಶಕ್ತಿ ಭವಿಷ್ಯದ ಬೆಳಕು ಹೆಜ್ಜೆ ಶಾಸ್ತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸರ್ಕಾರಿ ಕೆಲಸದಲ್ಲಿ ಕಂದಾಯ ಪರಿವೀಕ್ಷಕರಾಗಿ ಕೆಲಸವನ್ನು ನಿರ್ವಹಿಸಿ ದಕ್ಷ ಅಧಿಕಾರಿ ಎಂದೇ ಹೆಸರುವಾಸಿಯಾಗಿದ್ದು ಮತ್ತು ನಿವೃತ್ತಿ ಹೊಂದಿರುವ ಶ್ರೀ ಮಾದೇಗೌಡರವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಈ ಹೆಜ್ಜೆ ಶಾಸ್ತ್ರದ ಬಗ್ಗೆ ಮತ್ತು ಅವರಿಗೆ ಈ ಹೆಜ್ಜೆ ಶಾಸ್ತ್ರದಿಂದ ಆದ ಅನುಭವಗಳ ಬಗ್ಗೆ ಮತ್ತು ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರೊಂದಿಗೆ ಸಂದರ್ಶಿಸೋಣ. ನಮಸ್ಕಾರ ಸರ್, ನನ್ನ ಹೆಸರು ಮಾದೇಗೌಡ ಅಂತೇಳಿ ಸರ್. ನಾನು BBMPನಲ್ಲಿ ಕಂದಾಯ ಪರೀಕ್ಷಾ ಕೆಲಸ ಮಾಡ್ತಿದ್ದೆ. ನಾನು KP ಅಗ್ರಹಾರದ ನಿವಾಸಿ. ನನಗೆ ಸುಮಾರು ಒಂದು 5 ವರ್ಷದಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಕೆಲಸ ಒತ್ತಡದಿಂದ ಕುಂತ್ಕೊಳ್ಳೋಕ್ಕಾಗಲ್ಲ, ಮನಸ್ಸು ನೆಮ್ಮದಿ ಇರ್ತಿರಲಿಲ್ಲ. ನಾನು ಡಾಕ್ಟರ್ ಹತ್ರ ಹೋಗಿ ಅದನ್ನ ಇವಾಗಲ್ಲಿ ತುಂಬ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ. ನನಗೆ ನಮ್ಮ ಸಂಬಂಧಿಕರ ನನ್ನ ಬಾಂಬೆನ ಮುಖಾಂತರ ಇಲ್ಲಿ ವಿಷಯ ತಿಳಿದು ಬಂತು. ಇಲ್ಲಿ ಬಂದು ಸ್ವಾಮಿಯವ್ರನ್ನ ಭೇಟಿ ಮಾಡಿದಾಗೆ ಅವರು ನೀವು ನಡೆದಾಡಿ ಸ್ವಲ್ಪ ನೋಡ್ತೀನಿ ಅಂತ, ನಡೆದಾಗಲೇ ಕುಂತ್ಕೊಂಡು ನಿಮ್ಗೆ ಈ ಥರ ಏನೇ ಆಗಿದೆ, ನಿಮ್ಗೇನು ತೊಂದರೆ ಏನಾಗಲ್ಲ, ಟ್ಯಾಬ್ಲೆಟ್ಸ್ ಬಿಟ್ಬಿಡಿ ಅಂತಂದರು. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಳ್ಳಿ ಅಂತಾರೆ. ಪೂಜೆ ಮಾಡಿಸ್ಕೊಂಡ್ವಿ. ಸುಮಾರು ದೇವಸ್ಥಾನಕ್ಕೆ ಒಂದು 2-3 ಸಾರಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಇವಾಗಲೇ ಟ್ಯಾಬ್ಲೆಟ್ಸ್ ಕೂಡ ಡಾಕ್ಟರ್ ಹತ್ರ ತೋರಿಸಿದಾಗ ನಿಮಗೆ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ, ನಿಮಗೆ ಏನು ತೊಂದರೆ ಇಲ್ಲ ಅಂತಂದರು. ಇವಾಗ ಯಾವಿದು ಎಲ್ಲೇ ಕುಂತ್ಕೊಳ್ಳಿ ಎಲ್ಲಿ ನಿಂತ್ಕೊಳ್ಳಿ, ನನಗೆ ಟೆನ್ಷನ್ ಅನ್ನೋದೇ ಇಲ್ಲ. ಮನೆಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿದ್ದೀನಿ. ಕಣ್ ತುಂಬ ನಿದ್ದೆ ಬರ್ತಾ ಇದೆ. ಇವಾಗ ಸುಮ್ಮನೆ ಬಂದಿಲ್ಲ, ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಸಮಸ್ಯೆನೂ ಇಲ್ಲ ಸರ್. ನಿಮಗೆ ಸಮಸ್ಯೆ ಯಾವುದೂ ಇಲ್ಲ, ನಾರ್ಮಲ್ ಮೊದಲು ಹೇಗಿದ್ರು ಹಾಗೆ ನಾರ್ಮಲ್. ಶುಗರ್ ಕೂಡ ಇತ್ತು, ಸುಮಾರು ಕೂಡ ನಾರ್ಮಲ್ ಬಂದಿದೆ. ಇವಾಗ ಪರವಾಗಿಲ್ಲ, ಕಂಟ್ರೋಲ್ ಬಂದಿದೆ. ಮಾತ್ರ ಇನ್ನು ಸದ್ಯಕ್ಕಿಂತ ಡಾಕ್ಟರ್ 2 ತಿಂಗಳು ತಗೊಂಡು ಆಮೇಲೆ ಬಿಡಿ ಅಂತ ಹೇಳಿದ್ದಾರೆ. ಅಂದು ಟೆನ್ಷನ್ಗೆ ಟ್ಯಾಬ್ಲೆಟ್ಸ್ ಬಿಟ್ಟು 1 ತಿಂಗಳಾಯಿತು. ಹಾಗಾದ್ರೆ ಈ ಶಾಸ್ತ್ರಗಳಿಗೆ ಬೇರೆಯವ್ರು ಯಾರಾದರೂ ಹೇಳಿದ್ದೀರಾ? ಹೇಳ್ತಾ ಇದ್ದೀನಿ ಸರ್, ಖಂಡಿತ ಸರ್. ನಾವು ಅವರಿಗೆ ತುಂಬ ಧನ್ಯವಾದ ಹೇಳ್ಬೋದು ಸರ್ ಇದ್ರ ಮುಖಾಂತರ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾದೇಗೌಡರವರು ನಮ್ಮೊಂದಿಗೆ ಅವರ ಅನುಭವ ಹಾಗೂ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ನಾವು ಗುರೂಜಿಯವರೊಂದಿಗೆ ಚರ್ಚಿಸೋಣ. ನೋಡಿದ್ರಲ್ಲ ಗುರುಗಳೇ, ಮಾದೇಗೌಡ ಇಲ್ಲಿ ಕೆಲಸ ಮಾಡಿ ಅಧಿಕಾರದಲ್ಲಿ ಇದ್ದಂಥವ್ರು, ಅವರು ಹೇಳ್ತಾರೆ ಹೆಜ್ಜೆ ಶಾಸ್ತ್ರದಿಂದ ಒಳ್ಳೇದಾಗಿದೆ ಅಂತ. ಅವರ ಸಮಸ್ಯೆಗಳು ಏನಿತ್ತು ಮತ್ತೆ ಪರಿಹಾರ ಹೇಗೆ ಕಂಡುಕೊಂಡ್ರು? ಇವಾಗ ನೋಡಿ, ನೀವ್ ಹೇಳ್ತೀರಾ ಮಹಾದೇಗೌಡರು ಅಂದ್ಬಿಟ್ಟು, ಅವರು ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅಂತೆ. ಆಮೇಲೆ ತುಂಬಾ ಕಟ್ನಿಟ್ಟು, ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ರೂಲ್ಸ್ ಅಲ್ಲೇ ಇದ್ದವರು. ಆಮೇಲೆ ತುಂಬಾ ಅವರು ಹೆಸರುವಾಸಿ. ಅವರು ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಲ್ಲ, ಯಾರಿಗೂ ತೊಂದರೆ ಮಾಡಲ್ಲ. ಆಮೇಲೆ ಅವ್ರದ್ದು ಎಷ್ಟು ಕೆಲಸ ಅದು ಮಾಡ್ಕೊಂಡು ಹೋಗ್ತಕ್ಕಂಥವ್ರು. ಆ ಥರ ಇರ್ತಕ್ಕಂಥವ್ರು ಒಂದು ಸಣ್ಣ ಏನೋ ಒಂದು ತಪ್ಪಿಗೋ ಅಥವಾ ಸಣ್ಣ ಒಂದು ಮಿಸ್ಟೇಕಿಗೆ ಅವ್ರಿಗಾಗಿರ್ತಕ್ಕಂಥ ಒಂದು ಕಾಯಿಲೆಗೆ ಏನೋ ಮೆಡಿಸಿನ್ ತಗೊಂಡು ಅದು ಹಾಕಿ ಕ್ಯೂರ್ ಆಗ್ತದೆ, 2-3 ಆಗಿ ಒಂಥರ ಬೇರೆ ರೀತಿಲಿ, ಅಂದರೆ ಈಗ BPಗಳಾಗ್ಬೋದು, BP ರೇಂಜ್ ಆಗೋದು, ಟೆನ್ಷನ್ ಆಗ್ಬಿಡೋದು, ಸಣ್ಣ ವಿಷಯಕ್ಕೆ ಟೆನ್ಷನ್ ಆಗ್ಬಿಡೋದು. ಅವ್ರ ಜಾಬೇ ಆ ಥರ ಅಂತ ಅನಿಸುತ್ತೆ ನಿಮಗೆ. ಆದರೆ ಆ ಥರ ಅಲ್ಲ, ಜಾಬಲ್ಲಿ ಅವ್ರ ಟೆನ್ಷನ್ ಅಲ್ಲ, ಸುಮ್ಮನೆ ಆ ಥರ ಆಗ್ಬಿಡೋದು. ಆ ಥರ ಅವರು ಬಾಡಿ ವರ್ತನೆಯಿಂದ ಬಾಡಿ ಬಿಹೇವಿಯರು ಎಲ್ಲ ಚೇಂಜಸ್ ಆಗ್ತಾ ಇತ್ತು. ಅವ್ರ ಬಾಡಿ ಅವ್ರ ಕೈಯಲ್ಲಿ ಕಂಟ್ರೋಲ್. ಹೌದು, ಕೆಲಸ ಮಾಡುವಾಗ ಸೂಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಪ್ರತಿಯೊಂದು ಮೀಟಿಂಗ್ಗಳಾಗ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಮನೆಯಲ್ಲೂ ಚೆನ್ನಾಗಿರ್ತಾರೆ. ಆದರೆ ಅವರು ಕೂತ್ಕೊಂಡಾಗ ಎಲ್ಲಾರ ಸುಮ್ಮನೆ ನಾರ್ಮಲ್ ಆಗಿ ಕೂತಾಗ ಆ ಥರ ಆಗ್ಬಿಡುತ್ತೆ, BP ರೇಜ್ ಆಗ್ಬಿಡುತ್ತೆ, ಏನೋ ಒಂಥರ ಆಗ್ಬಿಡುತ್ತೆ. ನನಗೆ ಸಮಸ್ಯೆ ಅನ್ನೋದು. ಆಮೇಲೆ ನಮ್ಮ ಮನೆಗೆ ಆಗೋಗ್ಬಿಡುತ್ತಲ್ಲ, ನಾನು ಇಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ನಲ್ಲ, ನನಗೆ ಮುಂದೆ ಆಗೋದಿಲ್ಲ, ನಾನು ಒಳ್ಳೇದು ಮಾಡೋದ್ರಿಂದನೇ ನಾನು ಕೆಟ್ಟದ್ದು ಬಂದ್ಬಿಡ್ತಾ, ನಾನು ಯಾರಿಗೂ ಮೋಸ ಮಾಡಿಲ್ವಲ್ಲ, ಇಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ರು ನನಗೇನೆ ಇದಾಗೋಯ್ತಲ್ಲ, ಹಾಗಾದ್ರೆ ಬೇರೆಯವ್ರಿಗೆಲ್ಲ ಇನ್ನು ಹೆಂಗೆ, ಈ ಥರ ಎಲ್ಲ ಅವರು ಒಳಗೆ ಡೀಪಾಗಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು BP ರೇಜ್ ಆಗ್ಬಿಡೋದು, ಹೆಲ್ತ್ ಅಪ್ಸೆಟ್ ಆಗ್ಬಿಡೋದು, ತುಂಬ ಹೆವಿ ಇತ್ತು. ಆಮೇಲೆ ಮಾತ್ರೆಗಳು ಅಷ್ಟೇ, ತುಂಬ ಮಾತ್ರೆ ತಗೊಳ್ತಾ ಇದ್ರು ಬೆಳಿಗ್ಗೆ ಮಧ್ಯಾಹ್ನ. ಆಮೇಲೆ ಸಡನ್ ಆಗಿ ಏನಾದ್ರು BP ಮತ್ತೆ ಅವಾಗಲೇ ಮಾತ್ರೆ ತಗೊಳ್ಳೋದು. ಏನು ಟೈಮಿಂಗ್ಸ್ ಮಾತ್ರೆಗಳಿಲ್ಲ. 3 ಮಾತ್ರೆಗಳಾದ್ರೆ ಸಡನ್ ಆಗಿ ಆ ಥರ ರೈಸ್ ಆದ್ರೆ ಇನ್ನೊಂದು 2 ಮಾತ್ರೆಗಳು, ಅದು ಕ್ಯೂರೇ ಇಲ್ಲ. ಹೋಗ್ಲಿ, ತಗೊಳ್ದಾಗ ಸಾಲ್ವ್ ಆಗುತ್ತಾ? ಸಾಲ್ವ್ ಇಲ್ಲ. ಆ ಟೈಮ್ ಬೀಯಿಂಗ್ ತಪ್ಪಿಸ್ಕೊಳ್ಳೋದು ಅಷ್ಟ. ಟೈಮ್ ಬೀಂಗ್ ಮತ್ತೆ ತಗೋ, ಸರಿ, ಮತ್ತೆ ಇಲ್ಲ ಮಲ್ಕೊ, ಮತ್ತೆ ಎದ್ದ ತಕ್ಷಣ ಮತ್ತೆ ರಿಪಿಟೇಷನ್ ಸ್ಟಾರ್ಟ್. ಇದನ್ನ ಏನಂತ ಕನ್ಸಿಡರ್ ತಗೊಳ್ತೀರಾ? ಅದಕ್ಕೆ ಅರ್ಶನ ಕುಂಕುಮ ತಗೊಂಡು ಮೊಟ್ಟ ಹಾಕಿ ಚಕ್ರಮಂಡಲದಲ್ಲಿ ನೋಡಿದ ತಕ್ಷಣ ಗೊತ್ತಾಗಿದ್ದು ಏನು ಅಂದ್ರೆ, ಇವರು ಮನೆ ಕಟ್ಟುವಾಗ ಅಕ್ಕಪಕ್ಕದಲ್ಲಿ ಈ ಮನೆ ನನಗ್ ಬೇಕು, ಅವ್ರಿಗೆ ಬೇಕು ಅಂತ ಗಲಾಟೆ ಮಾಡಿ ತದನಂತರ ಇವರು ಆ ಚಾಲೆಂಜಿಂಗ್ ಅಲ್ಲಿ ಆ ಮನೆ ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವರ ದೃಷ್ಟಿಯ ಆ ಸೈಟಲ್ಲಿ ಒಂದು ಹಾಕಿರೋದಾಗಿರ್ಬೋದು,
ಇದೆಲ್ಲ ಒಂದು 2.5 years ನಂತರ ಒಂದೊಂದೇ ಹೆಚ್ಚಾಗಿ ಅವರಿಗೆ ತೊಂದರೆ ಕೊಡಕ್ಕೆ ಶುರು ಆಗಿದೆ. ತದನಂತರ ಇವರು ಅಷ್ಟು ನಿವೃತ್ತಿ ಹೊಂದಿ ಅವ್ರಿಗೆಲ್ಲ ಹಣಕಾಸು ಬೆಂಬಲ ಇದ್ದು ಜನ ಬೆಂಬಲ ಇದ್ರೂ ನೋಡಿ ಈ ಆರೋಗ್ಯ ಸಮಸ್ಯೆಯಿಂದ ಯಾರಾದ್ರೂ ಬಗೆಹರಿಸಂತ ಒಂದು ಡಾಕ್ಟರ್ ಆ ಥರದ್ದು ಸಿಗ್ತಾ ಇಲ್ಲ. ಹಾಗಾಗಿ ನಾನು ಹೇಳಿದೆ ಮಾತ್ರೆನ ಸ್ಟಾಪ್ ಮಾಡಿ, ನಾನು ಈ ಥರ ಚಕ್ರಮಂಡಲ ಮುಖೇನ ನಿಮ್ಗೊಂದು ನಾನು ಪೂಜೆ ಮಾಡ್ತೇನೆ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಒಂದ್ಸಲಿ ಬಂದು ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಒಂದು ದೇವ್ರನ್ನ ಕೈ ಮುಕ್ಕೊಂಡು ಹೋಗಿ, ನಿಮ್ಗೆ ಯಾವುದಕ್ಕೂ ಏನು ತೊಂದರೆ ಆಗೋದಿಲ್ಲ. ಆಮೇಲೆ ಯಾವಾಗಾದ್ರೂ ಬನ್ನಿ ನೀವು, ಇಲ್ಲ ಅಂದ ಪಕ್ಷದಲ್ಲಿ ಮತ್ತೊಬ್ರು ಇರ್ತಾರೆ ಅಂತ ಹೇಳ್ಬಿಟ್ಟು ಆ ಕಂಟಿನ್ಯೂಟಿ ಇಟ್ಟುಕೊಂಡು ಒಂದು 21 days-ಇಂದ 48 days ತಗೊಳ್ಳಿ. ನೀವು 48 days-ಗೆ ಕಂಪ್ಲೀಟ್ ಕ್ಯೂರ್ ಆಗ್ಬಿಟ್ಟು ಕಂಪ್ಲೀಟ್ 21 days-ಗೆ ಕ್ಲಿಯರ್ ಆಗಿತ್ತು. ಬಟ್ ನಾನು ಕಂಟಿನ್ಯೂಟಿ ಮಾಡಿ ಬಿಡಬೇಡಿ, ಸರಿ ಹೋಯ್ತು ಅಂತ ಹಾಗೆ ಇರಬೇಡಿ, ಬರ್ತಾ ಇರಿ ಹೋಗ್ತಾ ಇರಿ ಆ ಥರ ರಿಪಿಟೇಷನ್ ಆಗಬಾರ್ದು. ಯಾಕಂದ್ರೆ ಮಾತ್ರ ಸ್ಟಾಪ್ ಮಾಡಿದಾರಲ್ವಾ, ಮಾತ್ರ ಸ್ಟಾಪ್ ಮಾಡೋದ್ರಿಂದ ದಯವಿಟ್ಟು ನೀವು ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ನನಗೆ ಅದು ಗೊತ್ತಾಗಬೇಕು. ಜೊತೆಗೆ ನೀವು ಬರ್ತಾ ಇರಿ, ಇಲ್ಲಿ ನಮ್ಮ ದೇವರ ಹತ್ರ ಒಂದ್ಸಲ ಬಂದು ಹೋಗ್ತಾ ಇರಿ ಅಂತ ಹೇಳಿದ್ದೆ. ಎಸ್, ಅವರು ಕಂಟಿನ್ಯೂಸ್ ಬಂದರು, ಪ್ರಾಂಪ್ಟ್ ಆಗಿ ಬಂದರು. ಒಂದು ದಿನ ಅವ್ರು 10 ಗಂಟೆ ಅಂದರೆ 10 o'clock ಬರ್ತಾರೆ, 6 ಗಂಟೆಗೆ ಬರ್ತಾರೆ ಅಂದರೆ ಕರೆಕ್ಟಾಗಿ 6 ಗಂಟೆಗೆ ನಾವು ಮರ್ತೋಗಿದ್ರು ಅವ್ರು ಬಂದು ನಿಂತಿರೋರು. ಆ ಥರ ಬಂದು ಪೂಜೆ ಮಾಡಿಕೊಂಡು ಪ್ರತಿಯೊಂದು ಎಲ್ಲ ಸಮಸ್ಯೆಯಿಂದ ಬಗೆಹರಿಸ್ಕೊಂಡು ಈಗ ನೋಡಿ ಆ BP ಅನ್ನೋದೆಲ್ಲ ಸ್ವಲ್ಪ ಕಂಟ್ರೋಲ್ ಬಂದಿದೆ. ಈಗ ನೋಡಿ ಅವ್ರು ಹೇಳಿದಾರಲ್ಲ, ಈಗ ಸಮಸ್ಯೆ ಬಗೆಹರಿದಿದೆ, ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀನಿ. ಅದೇ ಕಾರಣಕ್ಕೂ ಮತ್ತೆ ಬಿಡಬೇಡಿ, ಮಧ್ಯೆ ಬಿಡಬೇಡಿ, ಏನಾದ್ರು ಒಂದಿನ ಚಿಕ್ಕ ಮತ್ತೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ಅಂತೆಲ್ಲ ಫಾಲೋ ಅಪ್ ಮಾಡಿರೋದ್ರಿಂದ ಕಂಪ್ಲೀಟು. ಆಮೇಲೆ ನಾನು 11 days, 9 days, 21 days-ಗೆ ನಾನೇ ಫೋನ್ ಮಾಡಿ ಮಾತಾಡ್ತಾ ಇದ್ದೆ. ಎಸ್, ಸರಿ ಹೋಯ್ತಾ, ಏನಾದ್ರು ಸಮಸ್ಯೆ ಇದೆಯಾ, ಸರಿ ಹೋಗ್ತಾ ಇದೆಯಾ, ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ, ಆ ಥರ ಫಾಲೋ ಅಪ್ ಮಾಡಿ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಅದರಿಂದ ನೋಡಿ ಈಗ ಅವರು ಮಾದೇಗೌಡರು ಇವತ್ತು ಆರಾಮಿದ್ದಾರೆ, ಏನು ತೊಂದರೆ ಇಲ್ಲ ಅನ್ನೋದಕ್ಕೆ ಅವರು ಹೇಳ್ತಾ ಇದ್ದಾರಲ್ಲ, ಇದೊಂದು ಸಾಧ್ಯ ಆಗುತ್ತೆ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ನಮ್ಮ ಪ್ರಶ್ನೆಗಳಿಗೆ ಗುರೂಜಿಯವರು ಅವರ ಉತ್ತರ ಹಾಗೂ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ಮುಂದಿನ ಭಾಗದಲ್ಲಿ ಬಹಳಷ್ಟು ನಮ್ಮ ಪ್ರಶ್ನೆಗಳಿಗೆ ಗುರೂಜಿಯವರು ಅವರ ಉತ್ತರ ಹಾಗೂ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ